ಆತ್ಮೀಯ 10ನೇ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ಇವತ್ತು ನಾವು SSLC ಅಥವಾ 10th ಪ್ರಿಪರೇಟರಿ ಆರ್ ಆ್ಯನ್ಯುವಲ್ ಎಕ್ಸಾಮ್ 2025 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ 10ನೇ ತರಗತಿಯ ವೆರಿ ಇಂಪಾರ್ಟೆಂಟ್ ಸಮರೀಸ್ ಫಾರ್ ಪ್ರಿಪರೇಟರಿ ಆರ್ ಆ್ಯನ್ಯುವಲ್ ಎಕ್ಸಾಮ್ 2025 ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಸಂಖ್ಯೆ 26 ಮತ್ತು ಪ್ರಶ್ನೆ ಸಂಖ್ಯೆ 36, ಕ್ವೆಶ್ಚನ್ ನಂಬರ್ 26 ಮತ್ತು 36 ಈ ಎರಡು ಕ್ವೆಶ್ಚನ್ಸ್ಗಳು ಯಾವುದಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಅಂತಂದರೆ ಪೋಯಮ್ಸ್ಗಳ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳು, ಪೋಯಮ್ಸ್ಗಳ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳಾಗಿರ್ತಕ್ಕಂಥವು. ಹಾಗಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 36ಕ್ಕೆ ಇರತಕ್ಕಂತಹ 4 ಅಂಕಗಳು, ಪ್ರಶ್ನೆ ಸಂಖ್ಯೆ 26ರಲ್ಲಿ ಇರತಕ್ಕಂಥ 3 ಅಂಕಗಳನ್ನು ಟೋಟಲ್ ಆಗಿ 3 + 4 7 ಅಂಕಗಳಿಗೆ ಬರ್ತಕ್ಕಂಥ ಸಮರೀಸ್ಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು. 100% ಗ್ಯಾರಂಟಿ ಕ್ವೆಶ್ಚನ್ಸ್ಗಳಾಗಿರ್ತಕ್ಕಂಥವು. ಬರ್ತಕ್ಕಂತಹ ಈ ಚರ್ಚೆ ಮಾಡ್ತಕ್ಕಂತಹ ಸಮರೀಸ್ಗಳು 100% ಬರಲೇಬೇಕು. ಈ ಪ್ರಶ್ನೆಗಳನ್ನ ಬಿಟ್ಟು ಸಮರಿಗೆ ಬೇರೆ ಪ್ರಶ್ನೆಗಳು ಬರಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಈ ಒಂದು 4 ಸಮರಿಗಳನ್ನು ಪ್ರಿಪೇರ್ ಮಾಡಿರ್ತಕ್ಕಂಥವರು ಪ್ರಿಪೇರ್ಡ್ ಬೈ SRS ಸ್ಟಡೀಸ್ ಝೋನ್ ಯೂಟ್ಯೂಬ್ ಚಾನೆಲ್. ಹಾಗಾಗಿ ಲೇಟ್ ಮಾಡ್ದೇನೆ ಮೊದಲನೇ ಸಮರಿಯನ್ನು ನೋಡ್ತಕ್ಕಂಥದ್ದು. ಫಸ್ಟ್ ಸಮರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನೋಟ್ ಏನಪ್ಪ ಅಂತಂದರೆ, ಈ ಸಮರಿಗಳಲ್ಲಿ ನಾವು ಪಾಯಿಂಟ್ಸ್ಗಳನ್ನ ಮಾಡಿದ್ದೀವಿ, 1 2 3 4 ಅಂತ ಪಾಯಿಂಟ್ ಮಾಡಿದ್ವಿ. ಸೊ ನಿಮಗಿದು ಜಸ್ಟ್ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಪಾಯಿಂಟ್ಸನ್ನು ಮಾಡಿರ್ತಕ್ಕಂಥದ್ದು. ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಒಂದು ಪಾಯಿಂಟಿನ ಮುಂದೆ ಇನ್ನೊಂದು ಪಾಯಿಂಟ್ ಪ್ಯಾರಾಗ್ರಾಫ್ ಟೈಪ್ನಲ್ಲಿ ಬರೀಬೇಕಾಗಿರ್ತದೆ. ಜಸ್ಟ್ ನಿಮಗೆ ನೆನಪಿರಲಿ ಅಂತಕ್ಕಂಥ ಒಂದು ವಿಚಾರ ಕೇಳಲಾಗಿದೆ. ಹಾಗೆ ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಇಲ್ಲಿ ಒಂದೊಂದು ಲೈನಲ್ಲಿ ಒಂದೊಂದಿಷ್ಟು ವರ್ಡ್ಸ್ಗಳನ್ನ ನಾವು ಬೇರೆ ಕಲರ್ನಲ್ಲಿ, ಲೈಟ್ ಬ್ಲೂ ಕಲರ್ನಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ ವರ್ಡ್ಸ್ಗಳಿದ್ದಾವೆ. ಕಾರಣ ಏನಂತಂದರೆ, ಇರ್ತಕ್ಕಂತಹ ಈ ಥರ ವರ್ಡ್ಸ್ಗಳನ್ನ ಯಾಕೆ ಹೈಲೈಟ್ ಮಾಡಿವೆ ಅಂತಂದರೆ, ನಿಮ್ಮ ಸಮರಿ ರೈಟಿಂಗ್ನಲ್ಲಿ ಈ ವರ್ಡ್ಸ್ಗಳು ಬರಲೇಬೇಕಾಗಿರ್ತಕ್ಕಂತಹ ವರ್ಡ್ಸ್ಗಳಾಗಿರ್ತವೆ. ಹಾಗಾಗಿ ತಡ ಮಾಡದೆ ಭಾಳಷ್ಟು ಶಾರ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಸಮರಿಯನ್ನು ತಯಾರಿಸಿರ್ತಕ್ಕಂಥದ್ದು. ಮೊದಲನೆಯ ಸಮರಿ, ಈ ಒಂದು ಸಮರಿ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಕ್ಕಂತಹ ಸಮರಿ ಆಗಿರ್ತದೆ. ಗ್ರ್ಯಾಂಡ್ ಮೆಕ್ಲೈಮ್ಸ್ ಟ್ರೀ ಅಂತಕ್ಕಂಥ ಸಮರಿಯನ್ನು ನೋಡೋದಾದರೆ, ಸಮರಿ ಫಸ್ಟ್ ಪಾಯಿಂಟ್, ಗ್ರ್ಯಾಂಡ್ ಮೆಕ್ಲೈಮ್ಸ್ ಟ್ರೀ ಪೊಯಮ್ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಈ ಪಾಯಿಂಟ್ ನಿಮಗೆ ಇರಬೇಕಾಗ್ತದೆ. ನೆಕ್ಸ್ಟ್, ಇನ್ ದಿಸ್ ಪೊಯಮ್ ದ ಪೊಯೆಟ್ ಕಾಲ್ಸ್ ಹೀಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ಈ ವರ್ಡ್ ಕೂಡ ಬರಬೇಕು. ಸಿ ಕುಡ್ ಕ್ಲೈಂಬ್ ಎನಿ ಟ್ರೀಸ್ ಕ್ವಿಕ್ಲಿ. ನೆಕ್ಸ್ಟ್ ಪಾಯಿಂಟ್, ಇವನ್ ಆಟ್ ದ ಏಜ್ ಆಫ್ 62 ಸಿ ಹ್ಯಾಡ್ ಪ್ಯಾಷನೇಟ್ ಟು ಕ್ಲೈಂಬ್ ಟ್ರೀಸ್. 62ನೇ ವಯಸ್ಸಿನಲ್ಲಿ ಕೂಡ ಆಕೆ ಮರವನ್ನು ಹತ್ತಾ ಇದ್ದರು. ಸಿ ಸ್ಟಾರ್ಟೆಡ್ ಕ್ಲೈಂಬಿಂಗ್ ಟ್ರೀಸ್ ಆಟ್ ದ ಏಜ್ ಆಫ್ 6. 62 ಲಾಸ್ಟ್ ಟೈಮ್ ಕ್ಲೈಂಬ್ಡ್ ದ ಟ್ರೀ, ಸ್ಟಾರ್ಟೆಡ್ ಕ್ಲೈಂಬಿಂಗ್ ಟ್ರೀ ಆಟ್ ದ ಏಜ್ ಆಫ್ 6. ಇವೆರಡನ್ನು ನೆನ್ಪಿಟ್ಕೋಬೇಕು. ಮತ್ತು 6ನೇ ವಯಸ್ಸಿಗೆ ಮರವನ್ನು ಹತ್ತಕ್ಕಂಥದ್ದನ್ನು ಯಾರಿಂದ ಕಲ್ತಳಪ್ಪ ಅಂತಂದರೆ, ಲರ್ನ್ಡ್ ಬೈ ಹರ್ ಲವಿಂಗ್ ಬ್ರದರ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಎವ್ರಿಬಡಿ ಫಿಯರ್ ದ್ಯಾಟ್ ಒನ್ ಡೇ ಸಿ ವುಡ್ ಫಾಲ್ ಫ್ರಮ್ ಟ್ರೀ. ಎಲ್ಲರೂ ಒಂದಲ್ಲ ಒಂದಿನ ಆಕೆ ಮರದಿಂದ ಬೀಳ್ತಾಳೆ ಅಂತಕ್ಕಂತಹ ಭಯದಲ್ಲಿ ಇರ್ತಾರೆ. ಒನ್ಸ್ ಸಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದ್ಸಲ ಮರ ಹತ್ತಿದ್ಲು, ಕೆಳಗಿಳಿಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಏನು ಮಾಡ್ತಾರಂತಂದರೆ, ಸಿ ವಾಸ್ ರೆಸ್ಕ್ಯೂಡ್, ದೆನ್ ದ ಡಾಕ್ಟರ್ ರೆಕಮೆಂಡೆಡ್ ಹರ್ ಬೆಡ್ ರೆಸ್ಟ್ ಫಾರ್ ಎ ವೀಕ್. ಡಾಕ್ಟ್ರ್ ಏನು ಮಾಡ್ತಾರೆ, 1 ವಾರ ಆಗುವಷ್ಟು ಬೆಡ್ ರೆಸ್ಟನ್ನು ಮಾಡಬೇಕಂತ ರೆಕಮೆಂಡ್ ಮಾಡ್ತಾರೆ. ಬಟ್ ಗ್ರ್ಯಾನಿ ಫೆಲ್ಟ್ ದ್ಯಾಟ್ ಇಟ್ ವಾಸ್ ಬ್ರೀಫ್ ಸೀಸನ್ ಇನ್ ಹೆಲ್. ನರಕದಲ್ಲಿರ್ತಕ್ಕಂತಹ ಅನುಭವ ಆಗ್ತದೆ 1 ವಾರದ ಬೆಡ್ ರೆಸ್ಟ್. ಒನ್ಸ್ ಸಿ ಕಾಲ್ಡ್ ಹರ್ ಸನ್ ಆ್ಯಂಡ್ ಡಿಮ್ಯಾಂಡೆಡ್ ಎ ಹೌಸ್ ಆನ್ ಎ ಟ್ರೀ ಟಾಪ್. ಒಂದ್ಸಲ ತನ್ನ ಮಗನನ್ನು ಕರೆದು, ಮಗ ಅಂತಂದರೆ ಇಲ್ಲಿ ಪೋಯೆಟ್ಸ್ ಅವರ ಫಾದರ್ ಆಗಿರ್ತಕ್ಕಂಥವ್ರನ್ನು ಕರೆದು ಅವ್ರಿಗೇನು ಹೇಳ್ತಾರಂತಂದರೆ, ದ ಪೋಯೆಟ್ಸ್ ಒನ್ಸ್ ಸಿ ಕಾಲ್ಡ್ ಹರ್ ಸನ್ ಆ್ಯಂಡ್ ಡಿಮ್ಯಾಂಡೆಡ್ ಎ ಹೌಸ್ ಆನ್ ಎ ಟ್ರೀ ಟಾಪ್. ನನಗೆ ಮರದ ಮೇಲೆ ಮನೆ ಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಮಾಡ್ತಾಳೆ.
ನೆಕ್ಸ್ಟ್, ದ ಪೊಯೆಟ್ಸ್ ಫಾದರ್ ವಾಸ್ ಡ್ಯೂಟಿಫುಲ್ ಆ್ಯಂಡ್ ಹಿ ಫುಲ್ಫಿಲ್ಡ್ ಹರ್ ವಿಶ್. ಆಕೆಯ ಒಂದು ವಿಶನ್ನು, ಇಚ್ಛೆಯನ್ನು ಪೊಯೆಟ್ಸ್ ಫಾದರ್ ಫುಲ್ಫಿಲ್ ಮಾಡ್ತಾರೆ. ಸೊ ಗ್ರ್ಯಾನಿ ಮೂಡ್ ಅಪ್ ಆ್ಯಂಡ್ ಎಂಜಾಯ್ಡ್ ಹರ್ ವಿಶ್ ಲಿವಿಂಗ್ ಆನ್ ಅ ಟ್ರೀ ಟಾಪ್. ಕೊನೆಗೂ ಹೌಸ್ ಆನ್ ಎ ಟ್ರೀ ಟಾಪ್ಗೆ ಮೂವ್ ಆಗಿ ಅಲ್ಲಿಯೇ ತನ್ನ ಜೀವನವನ್ನು ಕಳೀತಾಳೆ. ಸೊ ಕಳೆಯೋದ್ರ ಅಂತಂದರೆ ತನ್ನ ಜೀವನವನ್ನು ಎಂಜಾಯ್ಮೆಂಟ್ ಮಾಡ್ತಾಳೆ ಅಂತಕ್ಕಂಥದ್ದು. ಇದು ನಮಗಿಲ್ಲಿ ಮೊದಲನೆಯ ಗ್ರ್ಯಾಂಡ್ ಮೆಕ್ಲಾಮ್ಸೆಟ್ರಿ ಪದ್ಯದ್ದು ಸಮರಿ ಆಗಿರ್ತದೆ. ಸೆಕೆಂಡ್, ಈ ಒಂದು ಐ ಆಮ್ ದ ಲ್ಯಾಂಡ್ ಅಂತಕ್ಕಂತಹ ಈ ಒಂದು ಸಮರಿ ನಿಮಗೆ 3 ಮಾರ್ಕ್ಸಿಗೆ ಬರತಕ್ಕಂಥದ್ದು ಕ್ವಶನ್ ನಂಬರ್ 26ನಲ್ಲಿ. ಓಕೆ, ಕಂಟಿನ್ಯೂ ಮಾಡೋದಾದರೆ ಐ ಆಮ್ ದ ಲ್ಯಾಂಡ್ ಪೊಯಮ್ ಸಮರಿ ನೋಡೋದಾದರೆ, ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರಿನಾ ಡಿ ಬೆಲಿಜೆಂಟಾ. ಈ ಪದ್ಯ ಬರೆದಿರ್ತಕ್ಕಂಥವ್ರು ಮರಿನಾ ಡಿ ಬೆಲಿಜೆಂಟಾ ಅಂತಕ್ಕಂಥವ್ರು. ಇನ್ ದಿಸ್ ಪೊಯಮ್ ದ ಪೊಯೆಟ್ ಡಿಪಿಕ್ಟ್ಸ್ ದ ಮದರ್ ಅರ್ತ್ ಆ್ಯಸ್ ಅ ಸ್ಪೀಕರ್. ಈ ಒಂದು ಪದ್ಯದಲ್ಲಿ ಮರಿನಾ ಡಿ ಬೆಲಿಜೆಂಟಾ ಅವರು ಈ ಮದರ್ ಅರ್ತ್ ಇಲ್ಲಿ ಈ ಒಂದು ಪದ್ಯದಲ್ಲಿ ಸ್ಪೀಕರ್ ಆಗಿರ್ತದೆ. ದ ಮದರ್ ಅರ್ತ್ ಟೆಲ್ಸ್ ದ್ಯಾಟ್ ಸಿ ವೇಟ್ಸ್. ಮದರ್ ಅರ್ತ್ ಏನು ಹೇಳ್ತದೆ ಅಂತಂದರೆ, ವೇಟ್ ಮಾಡ್ತೀನಿ, ಹೇಗಂತಂದರೆ ವಿತ್ ಪೇಷನ್ಸ್, ತಾಳ್ಮೆಯಿಂದ ಕಾಯ್ತದಂತೆ. ವೆನ್ ಪೀಪಲ್ ಕ್ಲೇಮ್ಸ್, ಯಾವಾಗ ಕಾಯ್ತದೆ ಅಂತಂದರೆ ಇಲ್ಲಿ ಜನ ಹಕ್ಕನ್ನು ಒತ್ತಾಯ ಮಾಡ್ತಕ್ಕಂಥ, ದಟ್ ಮೀನ್ಸ್ ಹಕ್ಕಾಗಿ ಇಟ್ಕೊಂಡು ಹೇಳ್ತಕ್ಕಂಥದ್ದು. ಏನು ಅಂತಂದರೆ ಇಲ್ಲಿ ದ ಲ್ಯಾಂಡ್ ಬಿಲಾಂಗ್ಸ್ ಟು ದೆಮ್. ಈ ಭೂಮಿ ಜನರಿಗೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹಕ್ಕು ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಅಷ್ಟಲ್ಲದೆ ಹೇಳಿದರೂ ಕೂಡ ಮದರ್ ಅರ್ತ್ ಎಲ್ಲವನ್ನ ಸಹಿಸ್ಕೊಳ್ತಾಳೆ. ದ ಚಿಲ್ಡ್ರನ್ ಡಾನ್ಸಸ್ ಆ್ಯಂಡ್ ಪ್ಲೇ. ಮಕ್ಕಳು ಆಟ ಆಡ್ತಾರೆ ಮತ್ತು ಡ್ಯಾನ್ಸ್ ಮಾಡ್ತಾರೆ. ಬಟ್ ಆ ಲ್ಯಾಂಡ್ ಏನು ಮಾಡ್ತದೆ, ಬಿಯರ್ಸ್ ಅಂತಂದರೆ ಸಹಿಸಿಕೊಳ್ಳು. ಹೇಗೆ? ವಿತ್ ಪೇಷನ್ಸ್ ಅಂತಂದರೆ ತಾಳ್ಮೆಯಿಂದ ಸಹಿಸಿಕೊಳ್ತದೆ. ವಿತೌಟ್ ಎನಿ ಕಂಪ್ಲೇಂಟ್, ಯಾರ ಮೇಲೂ ಕೂಡ ಕಂಪ್ಲೇಂಟ್ ಮಾಡಲಾರ್ದಂಗೆ ಎಲ್ಲವನ್ನ ತಾಳ್ಮೆಯಿಂದ ಸಹಿಸಿಕೊಳ್ತಕ್ಕಂಥದ್ದು ಮದರ್ ಅರ್ತ್. ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್. ಸೋಲ್ಜರ್ಸ್ಗಳು, ಬೇರೆ ಬೇರೆ ದೇಶದ ಸೋಲ್ಜರ್ಸ್ಗಳು ಗನ್ನುಗಳನ್ನು ಹಿಡ್ಕೊಂಡ್ಬರ್ತಾರೆ. ಫೈಟಿಂಗ್ ಫಾರ್ ದೇರ್ ಲ್ಯಾಂಡ್, ತಮ್ಮ ದೇಶಕ್ಕಾಗಿ ಅಥವಾ ತಮ್ಮ ದೇಶದ ಭೂಮಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಎಲ್ಲರೂ ಸೋಲ್ಜರ್ಸ್ಗಳು ಗನ್ನುಗಳನ್ನು ಹಿಡ್ಕೊಂಡು ಬರ್ತಾರೆ. ದ ಪೀಪಲ್ ಬಿಲ್ಡ್ ಫೆನ್ಸಸ್ ಆನ್ ದ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್. ಜನ ಮತ್ತು ಸೋಲ್ಜರ್ಸ್ಗಳು ಫೆನ್ಸಸ್ಗಳನ್ನ ಹಾಕ್ತಾರೆ, ಬೇಲಿಗಳನ್ನ ಹಾಕ್ತಾರೆ ಆಯಾ ದೇಶದ ಬಾರ್ಡರ್ಗಳಿಗೆ. ಆ ರೀತಿಯಾಗಿರ್ತಕ್ಕಂತಹ ಬೇಲಿ ಹಾಕ್ತಕ್ಕಂಥದ್ದು ಮದರ್ ಅರ್ತ್ಗೆ ಯಾವ ಥರ ಫೀಲ್ ಕೊಡ್ತದೆ ಅಂತಂದ್ರೆ, ಇಲ್ಲಿ ನೀವು ಹಾಕಿರ್ತಕ್ಕಂತಹ ಬೇಲಿ ಸಪೋಕೇಟ್ ಮೀ, ನನ್ನನ್ನು ಉಸಿರುಗಟ್ಟಿಸಿದಂತಾಗ್ತದೆ. ನನ್ನ ಕುತ್ತಿಗೆಗೆ ಚೈನ್ ಹಾಕಿರೋ ಥರ ಅಥವಾ ಸರಪಳಿ ಹಾಕಿರೋ ಥರ ನೀವು ಹಾಕ್ತಕ್ಕಂಥ ಬೇಲಿ ನನ್ನ ಕುತ್ತಿಗೆಗೆ ಸರಪಳಿ ಹಾಕಿ ಸಪೋಕೇಟ್, ಉಸಿರುಗಟ್ಟಿಸಿದಂತೆ ಮಾಡ್ತದೆ. ಆದರೂ ಕೂಡ ಬಟ್ ಮದರ್ ಅರ್ತ್ ಮಾಕ್ಸ್, ಹೀಯಾಳಿಸಿ ಹೇಳ್ತಾಳೆ, ಹಾಸ್ಯ ಮಾಡ್ತಾಳೆ. ಆಟ್ ದ ಪೀಪಲ್ ಆಫ್ ದಿ ವರ್ಲ್ಡ್ಗೆ ಒಂಥರ ಮಾಕಿಂಗ್ ಮಾಡ್ತಾ ಹೇಳೋದು. ಬಿಹೇವ್ ವಿತ್ ಸೆಲ್ಫ್ ಅಸರ್ಷನ್. ಸೊ ಹಾಗಾಗಿ ಈ ಒಂದು ಎರಡನೆಯ ಒಂದು ಸಮರಿಯನ್ನು 3 ಮಾರ್ಕ್ಸಿಗೆ 100% ನೀವು ಪ್ರಿಪರೇಷನ್ ಮಾಡಲೇಬೇಕು. ಈ ಪ್ರಶ್ನೆಗಳು ಏನಾದರೂ ಬರಲಿಲ್ಲ ಅಂತಂದರೆ ನನ್ನನ್ನು ನೀವು ಕೇಳಿ, ಯಾಕೆ ಬರಲಿಲ್ಲ ಅಂತ ಕೇಳಬೇಕು. ಯಾಕಂತಂದರೆ ಮೋಸ್ಟ್ ಗ್ಯಾರಂಟಿ ಪ್ರಶ್ನೆಗಳು ಯಾವಪ್ಪ ಅಂತಂದರೆ ಇವೆ. ನೆಕ್ಸ್ಟ್, ದ ಸಾಂಗ್ ಆಫ್ ಇಂಡಿಯಾ. ಇದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಬರ್ತಕ್ಕಂತಹ ಒಂದು ಸಮರಿ ಆಗಿರ್ತದೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಸಮರಿ ನೋಡೋದಾದರೆ, ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಈಸ್ ರಿಟನ್ ಬೈ ವಿ.ಕೆ. ಗೋಕಾಕ್. ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ವಿ.ಕೆ. ಗೋಕಾಕ್. ದ ಪೊಯಮ್ ಈಸ್ ಇನ್ ದ ಫಾರ್ಮ್ ಆಫ್. ಈ ಪದ್ಯ ಯಾವ ರೂಪದಲ್ಲಿದೆ ಅಂತಂದರೆ ಇಲ್ಲಿ ಡೈಲಾಗ್ ಬಿಟ್ವೀನ್ ದ ಪೊಯೆಟ್ ಆ್ಯಂಡ್ ದಿ ಮದರ್ ಮತ್ತು ಪೊಯೆಟ್ ನಡುವೆ ಡೈಲಾಗ್ ರೀತಿಯಲ್ಲಿ ಸಂಭಾಷಣೆ ರೀತಿಯಲ್ಲಿ ಇರತಕ್ಕಂತಹ ಪದ್ಯ. ಇನ್ ದಿಸ್ ಪೊಯಮ್, ಈ ಪದ್ಯದಲ್ಲಿ ಪೊಯೆಟ್ ವಾಂಟ್ ಟು ಪ್ರೆಸೆಂಟ್ ಗ್ಲೋರಿಯಸ್ ಪಿಕ್ಚರ್ಸ್ ಆಫ್ ದ ಪಾಸ್ಟ್ ಆ್ಯಂಡ್ ಆಲ್ಸೋ ವಿಶಸ್ ಟು ಪೇಂಟ್ ಇಂಡಿಯಾಸ್ ನ್ಯಾಚುರಲ್ ಬ್ಯೂಟಿ. ಇನ್ ದಿಸ್ ಪೊಯಮ್, ಈ ಪದ್ಯದಲ್ಲಿ ಪೊಯೆಟ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾವನ್ನು ಪ್ರೈಸ್ ಮಾಡಬೇಕು ಅಂತಕ್ಕಂತಹ ಪ್ರಯತ್ನ ಮಾಡ್ತಾನೆ. ಅದನ್ನು ತನ್ನ ಸಾಂಗ್ಗಳ ಮುಖಾಂತರ ಹಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ವಾಟ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಅಂತ ಕೇಳಿದಾಗ ನ್ಯಾಚುರಲ್ ಬ್ಯೂಟಿಗಳ ಬಗ್ಗೆ ಹಾಡಲೇನು. ನ್ಯಾಚುರಲ್ ಬ್ಯೂಟೀಸ್ ಯಾವುದು ಅಂತಂದರೆ ಇಲ್ಲಿ ಹಿಮಾಲಯನ್ ಮೌಂಟೇನ್ಸ್, ಆಮೇಲೆ ದ ಸದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾ, ಭಾರತ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ 3 ಸಮುದ್ರಗಳ ಬಗ್ಗೆ ಹಾಡಲೇನು ಅಂತ ಕೇಳಿದಾಗ ಅದಕ್ಕೆ ಆ ಉತ್ತರ ಮದರ್ ಇಂಡಿಯಾ ಕೊಟ್ಟಿರ್ತಾಳೆ.
ಆ್ಯಸ್ ಎ ಇಂಡಿಯನ್ ವಿ ಕ್ಯಾನ್ ರೈಟ್ಲಿ ಟು ಬಿ ಪ್ರೌಡ್ ಆಫ್ ಅವರ್ ಕಂಟ್ರೀಸ್ ನ್ಯಾಚುರಲ್ ಬ್ಯೂಟಿ, ರಿಚ್ ಕಲ್ಚರಲ್ ಹೆರಿಟೇಜ್. ಇದೊಂದು ಪಾಯಿಂಟನ್ನು ಕೂಡ ಬರೀಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಅ ಗ್ಲೋರಿಯಸ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಇಟ್ಸ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್. ಇಟ್ಸ್ ಗ್ಲೋರಿಯಸ್ ಫ್ರೀಡಮ್ ಸ್ಟ್ರಗಲ್ ಮತ್ತು ಆ್ಯಂಡ್ ಇಟ್ಸ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್. ಇಲ್ಲಿ ಇಟ್ಸ್ ಅಂತಂದರೆ ಭಾರತದ ಅಥವಾ ದೇಶದಂತ ಅರ್ಥ ಮಾಡ್ಕೋಬೇಕು. ಇಂಡಿಯಾಸ್ ಗ್ಲೋರಿಯಸ್ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಇಂಡಿಯಾಸ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್. ಅಟ್ ದ ಸೇಮ್ ಟೈಮ್ ವಿ ಶುಡ್ ನಾಟ್ ಇಗ್ನೋರ್ ನ್ಯೂಮರಸ್ ಇಲ್ ಅಫೆಕ್ಟಿಂಗ್ ಅವರ್ ಮದರ್ಲ್ಯಾಂಡ್. ಹಾಗಾಗಿ ಇಂಡಸ್ಟ್ರಿಯಲ್ಲಿ ಅಥವಾ ಕೈಗಾರಿಕಾ ವಿಚಾರದಲ್ಲಿ ಎಷ್ಟು ಮುಂದುವರೆದಿರ್ತಕ್ಕಂಥದ್ದು, ಪ್ರೋಗ್ರೆಸ್ ಆಗಿರ್ತಕ್ಕಂಥದ್ದು, ಆಮೇಲೆ ಫ್ರೀಡಮ್ ಸ್ಟ್ರಗಲ್ಗಳ ಬಗ್ಗೆ, ಕಲ್ಚರಲ್ ಹೆರಿಟೇಜ್ ಬಗ್ಗೆ, ನ್ಯಾಚುರಲ್ ಬ್ಯೂಟಿ ಬಗ್ಗೆ ಬರೀ ಹೊಗಳೋದಷ್ಟೇ ಅಲ್ಲ, ಅದರ ಜೊತೆಗೆ ಒಂದಿಷ್ಟು ಕೆಟ್ಟ ಪರಿಣಾಮವನ್ನು ನಮ್ಮ ದೇಶದ ಮೇಲೆ ಬೀರ್ತಾ ಇದ್ದಾವೆ. ಆ ಪಾಯಿಂಟ್ಸ್ಗಳು ಯಾವ ಅಂತಂದರೆ ಇಲ್ಲಿ ಪಾವರ್ಟಿ, ಬಡತನ, ಡಿಸೀಸ್, ರೋಗಗಳು, ಇಗ್ನೋರೆನ್ಸ್, ದಡ್ಡತನ ಅಥವಾ ನೆಗ್ಲಿಜೆನ್ಸಿ ಮಾಡ್ತಕ್ಕಂಥದ್ದು, ಇಲ್ಲಿಟ್ರೇಸಿ, ಇವೆಲ್ಲ ವರ್ಡ್ಸ್ಗಳು ನಿಮ್ಮ ಆನ್ಸರ್ನಲ್ಲಿ ಬರಬೇಕಾಗ್ತದೆ. ಇಲ್ಲಿಟ್ರೇಸಿ ಅಂತಂದರೆ ಶಿಕ್ಷಣವನ್ನು ಪಡೆದೇ ಇರತಕ್ಕಂಥವ್ರು. ಆ್ಯಂಡ್ ಹಂಡ್ರೆಡ್ಸ್ ಆಫ್ ಎಕ್ಸ್ಪ್ಲೋಜೇಷನ್ಸ್, ದಟ್ ಮೀನ್ಸ್ ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ವಿಚಾರಗಳು ದೇಶದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆ್ಯಸ್ ಅ ಪೊಯೆಟ್ ಸೇಡ್, ಮದರ್ ಇಂಡಿಯಾ ಹ್ಯಾಸ್ ಟು ರೈಟ್ ದ ಬುಕ್ ಆಫ್ ಅವರ್ ಡೆಸ್ಟಿನಿ. ಅಂದರೆ ಫ್ಯೂಚರ್ನಲ್ಲಿ ಬರ್ತಕ್ಕಂಥ ಡೇಸ್ಗೆ ಒಳ್ಳೆಯ ರೀತಿಯ ದಿನಗಳಿರಲಿ, ದೇಶ ಸುಧಾರಣೆ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ದ ಬುಕ್ ಆಫ್ ಮಾರೋ ಅಂತಕ್ಕಂಥ ಟೆಕ್ಸ್ಟ್ ಬುಕ್ನಲ್ಲಿ ಬಂದಿದೆ. ದಟ್ ಮೀನ್ಸ್ ದ ಫ್ಯೂಚರ್ ಆಫ್ ದ ಕಂಟ್ರಿಯನ್ನು ಬರೀಲಿ ಅಂತ. ಹೇಗೆ ಕ್ಯಾನ್ಸಲಿಂಗ್ ಆಲ್ ಅವರ್ ಸಾರೋಸ್, ನಮ್ಮೆಲ್ಲ ದುಃಖಗಳನ್ನು ಕಳೆದು ಒಳ್ಳೆಯ ಭವಿಷ್ಯವನ್ನು ಬರಲಿ ಅಂತಕ್ಕಂಥದ್ದು. ಟುಮಾರೋ ಶುಡ್ ಬಿ ಅ ಕ್ಲಿಯರ್ ಡೌನ್, ಅವರ್ ನೈಟ್ ಮೇರ್ ಶುಡ್ ಫ್ಲಡ್ ಇನ್ ದ ನೈಟ್, ವಿ ಹ್ಯಾವ್ ಟು ರೈಟ್ ಅವರ್ ಬ್ರೈಟ್ ಫ್ಯೂಚರ್ ಅಂತಕ್ಕಂಥದ್ದು ಈ ಪದ್ಯದ ಶಾರ್ಟ್ ಸಮರಿ ಆಗಿರ್ತದೆ. ಡೆಫಿನೆಟ್ಲಿ ಫಾರ್ 4 ಮಾರ್ಕ್ಸ್. ನೆಕ್ಸ್ಟ್ ಪದ್ಯ ಜಾಜ್ ಪೋಯಮ್ 2. ಈ ಪದ್ಯದ ಸಮರಿ ನೋಡೋಣ. ಈ ಪದ್ಯ ಸಮರಿ, ಜಾಜ್ ಪೋಯಮ್ 2 ಈಸ್ ರಿಟನ್ ಬೈ ಕಾರ್ಲ್ ವೆಂಡಾಲ್ ಹೈನ್ಸ್ ಜೂನಿಯರ್. ಇದನ್ನು ಬರೆದಿರ್ತಕ್ಕಂಥವ್ರು ಕಾರ್ಲ್ ವೆಂಡಾಲ್ ಹೈನ್ಸ್ ಜೂನಿಯರ್ ಅಂತಕ್ಕಂಥವ್ರು. ದ ಓಲ್ಡ್ ಜಾಜ್ ಮ್ಯೂಸಿಷಿಯನ್ ಈಸ್ ಸ್ಟ್ಯಾಂಡಿಂಗ್ ಲೈಕ್ ಅ ಬ್ಲ್ಯಾಕ್ ಎನ್ಸೆಂಟ್ ಮ್ಯಾರಿನರ್. ಎಸ್.ಟಿ. ಕಾಲ್ಡ್ರಿಜ್ ಅವರ ಒಂದು ಬುಕ್ನಲ್ಲಿ ಬರ್ತದೆ, ಬ್ಲ್ಯಾಕ್ ಎನ್ಸೆಂಟ್ ಮ್ಯಾರಿನರ್. ಎಸ್.ಟಿ. ಕಾಲ್ಡ್ರಿಜ್ ಅವರು ಬರೆದಿರ್ತಕ್ಕಂಥವ್ರು. ಅವರ ಆ ಒಂದು ಕೃತಿಯಲ್ಲಿ ಬ್ಲ್ಯಾಕ್ ಎನ್ಸೆಂಟ್ ಮರಿನರ್ ಹೆಂಗಿರ್ತಾನಲ್ಲ ಅದೇ ರೀತಿಯಾಗಿರ್ತಕ್ಕಂತಹ ಈ ಜಾಜ್ ಮ್ಯೂಸಿಷಿಯನ್ ಇರ್ತಾನೆ ಅಂತ. ಅಂದರೆ ಇಲ್ಲಿ ಈ ಜಾಜ್ ಪ್ಲೇಯರನ್ನು ಅಥವಾ ಜಾಜ್ ಮ್ಯೂಸಿಷಿಯನನ್ನು ಬ್ಲ್ಯಾಕ್ ಎನ್ಸೆಂಟ್ ಮರಿನರ್ಗೆ ಏನು ಮಾಡ್ತಾರೆ, ಕಂಪ್ಯಾರಿಸನ್ ಮಾಡಲಾಗುತ್ತದೆ. ಸೊ ನೆಕ್ಸ್ಟ್, ಹಿಸ್ ಓಲ್ಡ್ ಫೇಸ್ ಈಸ್ ರಿಂಕಲ್ಡ್. ಸೊ ಈ ನೆಕ್ಸ್ಟ್ 3ನೇ ಪಾಯಿಂಟ್ದಿಂದ ಬರ್ತಕ್ಕಂಥದ್ದು ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್. ಅವ್ನು ನೋಡ್ಲಿಕ್ಕೆ ಹೇಗೆ ಕಾಣಿಸ್ತಿದ್ದ ಅಂತಂದರೆ ರಿಂಕಲ್ಡ್ ಆ್ಯಂಡ್ ವಿಯರಿ. ಅವನ ಫೇಸೆಲ್ಲ ಹೇಗಿತ್ತು ಅಂತಂದರೆ ಇಲ್ಲಿ ಸುಕ್ಕುಗಟ್ಟಿರ್ತಕ್ಕಂಥದ್ದು, ಆ್ಯಂಡ್ ವಿಯರಿ ಚಿಂತಾಕ್ರಾಂತನಾಗಿರ್ತಾನೆ. ಹೀಸ್ ಪ್ಲಾಡೆಡ್ ಬ್ಲೂ ಶರ್ಟ್, ಬಣ್ಣ ಹೋಗಿರ್ತಕ್ಕಂಥ ಬ್ಲೂ ಶರ್ಟ್ ಹ್ಯಾಸ್ ಟರ್ನ್ಡ್ ಇಟ್ಸ್ ಕಲರ್ ಟು ಬ್ಲ್ಯಾಕ್. ಬ್ಲೂ ಕಲರ್ ಶರ್ಟ್ ಹೋಗಿ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗಿರ್ತದೆ, ಕಾರಣ ಸ್ವೆಟ್. ನೆಕ್ಸ್ಟ್, ಹೀಸ್ ಸ್ಟಮಕ್, ಇನ್ನು ಅವನ ಹೊಟ್ಟೆಯ ಬಗ್ಗೆ ಹೇಳೋದಾದರೆ ಹಿ ಸ್ಟಮಕ್ ಈಸ್ ಹ್ಯಾಂಗಿಂಗ್ ಲೂಸ್ಲಿ, ನೇತಾಡ್ತಾ ಇತ್ತು, ಜೋತಾಡ್ತಾ ಇತ್ತು ಅವನ ಹೊಟ್ಟೆ. ಹಿಸ್ ಓಲ್ಡ್ ಜಾಕೆಟ್ ಈಸ್ ಟಾರ್ನ್ ಔಟ್, ಅವನು ಹಾಕಿರ್ತಕ್ಕಂತಹ ಹಳೆಯ ಜಾಕೆಟ್ ಕೂಡ ಏನಾಗಿರ್ತದೆ, ಹರಿದೋಗಿರ್ತಕ್ಕಂಥದ್ದು. ಆ್ಯಂಡ್ ವಾಟ್ ಅಬೌಟ್ ಹಿಸ್ ನೆಕ್ ಟೈ ಕೂಡ ನಿಮ್ಮ ಆನ್ಸರ್ನಲ್ಲಿ ಬರಬೇಕು. ಓಲ್ಡ್ ಜಾಕೆಟ್ ಬರಬೇಕು, ಟಾರ್ನ್ ಆಗಿರ್ತಕ್ಕಂಥದ್ದು ಅಂತ ಬರಬೇಕು, ಸ್ಟಮಕ್ ಹ್ಯಾಂಗಿಂಗ್ ಲೂಸ್ಲಿ ಅಂತ ಬರಬೇಕು. ನೆಕ್ ಟೈ ಹೇಗಿತ್ತು ಅಂತಂದರೆ ಇಲ್ಲಿ ಸರಿಯಾಗಿ ಹಾಕ್ಕೊಂಡಿರಲಿಲ್ಲ, ಅಂಡನ್ ಡ್ರಾಪಿಂಗ್ ಲೂಸ್ಲಿ ಓವರ್ ದಿ ಜಾಕೆಟ್. ಆ ಜಾಕೆಟ್ ಮೇಲೆ ಸುಮ್ಮನೆ ಏನೋ ಹಾಕಿರ್ತಕ್ಕಂಥದ್ದು. ಇನ್ನು ಅವನ ಶೂಸ್ ನೋಡೋದಾದರೆ ಹೀಸ್ ಶೂಸ್ ಆರ್ ಟಾರ್ನ್ ಆ್ಯಂಡ್ ಸ್ಟಫ್ಡ್ ವಿತ್ ಪೇಪರ್ ಟು ಕವರ್ ದಿ ಹೋಲ್ಸ್. ಅದಕ್ಕೆ ಬಿರತಕ್ಕಂತಹ ಆ ಹೋಲ್ಸ್ಗಳನ್ನು, ಹರಿದೋಗಿರ್ತಕ್ಕಂಥ ಶೂಸನ್ನ ಆ ಹೋಲ್ಸ್ಗಳನ್ನ ಕವರ್ ಮಾಡಲಿಕ್ಕೆ ಅದರೊಳಗಡೆ ಪೇಪರನ್ನು ಕೂಡ ಜಾಜ್ ಪ್ಲೇಯರ್ ಹಾಕಿರ್ತಾನೆ. ಇದು ಅವನ ಅಪಿಯರೆನ್ಸ್ ಆಗಿರ್ತದೆ. ಇನ್ನು ಅವನ ಕಷ್ಟ ಹೇಗಿತ್ತು, ಹೀಸ್ ರಫ್ ಅನ್ಸೆವನ್ ಫೇಸ್, ಅವನ ಫೇಸು ರಫ್ ಆಗಿ ಕಾಣಿಸ್ತದೆ ಮತ್ತು ಸೇವಿಂಗನ್ನು ಕೂಡ ಮಾಡಿಕೊಂಡಿರೋದಿಲ್ಲ. ಅದೇನನ್ನು ತೋರಿಸ್ತದೆ ಅಂತಂದರೆ ಇಲ್ಲಿ ಹೀಸ್ ಪೇನ್ ಇನ್ ಹೀಸ್ ಲೈಫ್, ಅವನ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನ ತೋರಿಸ್ತಕ್ಕಂಥದ್ದು. ಹಿ ಸ್ಟ್ಯಾಂಡ್ಸ್ ಅಲೋನ್ ವಿತ್ ಹೆಡ್ ಡೌನ್, ಹೇಗೆ ನಿಂತುಕೊಂಡಿದ್ದಾನೆ, ತಲೆ ಕೆಳಗೆ ಮಾಡಿ ನಿಂತಿದ್ದಾನೆ. ಕ್ಲೋಸ್ಡ್ ಐಸ್ ಆ್ಯಂಡ್ ಇಯರ್ ಪವರ್ಡ್, ಕಿವಿ ಮಾತ್ರ ಬ್ರೈಟ್ನೆಸ್ನಿಂದ ಏನು ಹೇಳಿದ್ರು ಕೂಡ ಕೇಳಿಸ್ಕೊಳ್ತಕ್ಕಂಥ ಪವರ್ ಇರ್ತದೆ, ಬಟ್ ಕಣ್ಣು ಮುಚ್ಚಿ ತಲೆ ಕೆಳಗೆ ಮಾಡಿ ನಿಂತಿರ್ತಕ್ಕಂತಹ ಜಾಜ್ ಪ್ಲೇಯರ್ ಸಡನ್ಲಿ ಏನು ಮಾಡ್ತಾನೆ, ಹಿ ಹ್ಯಾಸ್ ಆನ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್, ಅವನ ಹತ್ರ ಒಂದು ಆಲ್ಟೋ ಸ್ಯಾಕ್ಸೋಫೋನ್ ಇರ್ತದೆ. ಅದನ್ನು ಹ್ಯಾಂಗ್ಸ್ ಅಕ್ರಾಸ್ ಈಸ್ ಚೆಸ್ಟ್ ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಬೈ ವೈರ್ ಕೋಟ್ ಹ್ಯಾಂಗರ್. ಅದನ್ನು ಎಲ್ಲಿ ಹಾಕ್ಕೊಂಡಿರ್ತಾನೆ ಅಂತ ತನ್ನ ಎದೆ ಭಾಗದ ಮೇಲೆ ಹಾಕ್ಕೊಂಡಿರ್ತಾನೆ. ಅದನ್ನು ಒಂದು ವೈರ್ ಕೋಟ್ ಹ್ಯಾಂಗರ್ದಿಂದ ಕುತ್ತಿಗೆ ಭಾಗದಿಂದ
ನೇತು ಹಾಕ್ಕೊಂಡಿರ್ತಾನೆ. ನಿಧಾನಕ್ಕೆ ಏನು ಮಾಡ್ತಾನೆ, ಹಿ ಜಂಟ್ಲಿ ಲಿಫ್ಟ್ಸ್ ದ ಸ್ಯಾಕ್ಸೋಫೋನ್, ನಿಧಾನಕ್ಕೆ ತನ್ನ ಸ್ಯಾಕ್ಸೋಫೋನನ್ನು ಲಿಫ್ಟ್ ಅಪ್ ಮಾಡ್ತಾನೆ. ಆ್ಯಂಡ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಮ್ಯೂಸಿಕ್, ಪಾರ್ಟೆಡ್ ಲಿಪ್ಗಳಲ್ಲಿ ಇಟ್ಕೊಂಡು ಅದನ್ನು ಮ್ಯೂಸಿಕ್ ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವೆನ್ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಮ್ಯೂಸಿಕ್, ಅ ಬ್ಲ್ಯಾಕ್ ಜಾಝ್ ಪ್ಲೇಯರ್ ಸಡನ್ಲಿ ಚೇಂಜ್ ಇಂಟು ಎ ಬರ್ಡ್, ಸಡನ್ ಆಗಿ ಬರ್ಡ್ ಆಗಿ ಚೇಂಜ್ ಆಗ್ತಾನೆ. ಸಡನ್ಲಿ ಏನಾಗ್ತದೆ, ತಕ್ಷಣದಲ್ಲಿ ಹಿ ಗ್ಯಾದರ್ಡ್ ವಿಂಗ್ಸ್, ಅವನಿಗೆ ರೆಕ್ಕೆಗಳು ಬಂದುಬಿಡ್ತವೆ. ಆ್ಯಂಡ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಹೈ ಆ್ಯಂಡ್ ಹೈಯರ್, ಎತ್ತರಕ್ಕೆ ಅತಿ ಎತ್ತರಕ್ಕೆ ಹಾರಿಕೊಂಡು ಹೋಗಿಬಿಡ್ತಾನೆ. ಹಿ ಸೀಮ್ಸ್ ಟು ಬಿ ಸ್ಪ್ರೆಡ್ಡಿಂಗ್ ದ ಮೆಸೇಜ್ ಆಫ್ ದಿ ಗಾಡ್ ಥ್ರೂ ಹೀಸ್ ಜಾಸ್ ಮ್ಯೂಸಿಕ್ ಟು ದಿ ವರ್ಲ್ಡ್. ಅವನು ಏನು ಮಾಡ್ತಾ ಇದ್ದಾನೆ, ತನ್ನ ಆಲ್ಡೋ ಸ್ಯಾಕ್ಸೋಫೋನ್ ಮುಖಾಂತರ ಈ ಜಾಸ್ ಮ್ಯೂಸಿಕನ್ನು ನುಡಿಸ್ತಕ್ಕಂಥದ್ದು. ಆ ಮ್ಯೂಸಿಕ್ನಲ್ಲಿ ಏನು ನುಡಿಸ್ತಾ ಇರ್ತಾನೆ ಅಂತಂದರೆ ಇಲ್ಲಿ ಮೆಸೇಜ್ ಆಫ್ ದ ಗಾಡ್, ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಗಾಡ್ ಅಂತಂದರೆ ಮೆಸೇಜ್ ಆಫ್ ದ ಗಾಡನ್ನು ಥ್ರೂ ಹೀಸ್ ಜಾಸ್ ಮ್ಯೂಸಿಕ್, ತನ್ನ ಹತ್ರ ಇರ್ತಕ್ಕಂಥ ಆಲ್ಟೋ ಸ್ಯಾಕ್ಸೋಫೋನ್ ಮುಖಾಂತರ ಇಡೀ ಪ್ರಪಂಚಕ್ಕೆ ದೇವರ ಸಂದೇಶವನ್ನು ಸಾರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ 100% ಬರಲೇಬೇಕು, ಬಂದೇ ಬರ್ತವೆ ಅಂತಕ್ಕಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 27, 28, 29, 30. ಸೊ ಕ್ವೆಶ್ಚನ್ ನಂಬರ್ 27ಇಂದ ಕ್ವೆಶ್ಚನ್ ನಂಬರ್ 27 to 30 ಏನು ಬರ್ತಾವಪ್ಪ ಅಂತಂದರೆ ಆರ್ ಸಿ ಅಂತಂದರೆ ಎಕ್ಸ್ಟ್ರಾಕ್ಟ್ಗಳನ್ನು ಆರ್ ಸಿ ಅಂತ ಕೂಡ ಕರಿತೀವಿ. 3 ಎಕ್ಸ್ಟ್ರಾಕ್ಟ್ಗಳು ಲೆಸನ್ಸ್ ಮೇಲೆ ಬಂದರೆ, ಒಂದು ಮಾತ್ರ ಪೊಯಮ್ಸ್ ಮೇಲೆ ಬರ್ತದೆ. ಟೋಟಲಿ ನಿಮಗೆ ಎಕ್ಸ್ಟ್ರಾಕ್ಟ್ಗಳಿಗೆ 12 ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ. ಸೊ ಈಸಿಲಿ ನೀವು ಕನಿಷ್ಠ 10 ಪಡಿಬೋದು. ಈ ಒಂದು ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಡ್ತಕ್ಕಂಥ ವಿಡಿಯೋವನ್ನು ನಾಳೆ ಸರಿಯಾಗಿ 6:30 ಪೋಸ್ಟ್ ಮಾಡಲಾಗುವುದು. ಹಾಗಾಗಿ ಇರ್ತಕ್ಕಂಥ 6 ವಿಷಯಗಳಿಗೆ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಮಾಡ್ತೀವಿ. ಆ್ಯಸ್ ವೆಲ್ ಆ್ಯಸ್ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಈಸಿಯಾಗಿ ಹೇಗೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಪಡ್ಕೊಳ್ತಕ್ಕಂಥ ಟಿಪ್ಸನ್ನು ಟ್ರಿಕ್ಸನ್ನು ಹೇಳ್ಕೊಡ್ತಕ್ಕಂತಹ ಏಕೈಕ ಚಾನೆಲ್ ಯಾವುದಪ್ಪ ಅಂತಂದರೆ SRS ಸ್ಟಡೀಸ್ ಝೋನ್ ಚಾನೆಲ್ ಆಗಿರೋದ್ರಿಂದ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್.